ರಾಷ್ಟ್ರೋತ್ಥಾನ ಗೋಶಾಲೆಗೆ ಹೊಂದಿಕೊಂಡಂತೆ 35 ಎಕರೆ ಪ್ರದೇಶದಲ್ಲಿ 16,000ಕ್ಕೂ ಹೆಚ್ಚು ಸಸಿಗಳನ್ನು ನೆಡುವ ಮೂಲಕ ಅರಣ್ಯ ಕೃಷಿ ಕೈಗೊಳ್ಳಲಾಗುತ್ತಿದೆ. ಈಗಾಗಲೇ ದಟ್ಟವಾದ ಕಾಡು ರೂಪುಗೊಳ್ಳುತ್ತಿದ್ದು, ಈ ಯೋಜನೆಯು ಪರಿಸರದ ಮೇಲೆ ಗಮನಾರ್ಹ ಪ್ರಭಾವವನ್ನ ಬೀರತೊಡಗಿದೆ. ಈ ವೃಂದಾವನದಿಂದ ನಮಗೆ ಇತ್ತೀಚೆಗೆ ಮೊದಲು ಇಲ್ಲಿ ಕೇವಲ ಕಾಡಂದಿಗಳು, ಚಿರತೆಗಳು ಮಾತ್ರ ಓಡಾಡ್ತಾ ಇತ್ತು. ಆದರೆ ಇತ್ತೀಚೆಗೆ ಈ ವೃಂದಾವನ ನಾವು ಬೆಳೆಸಿದ ಮೇಲೆ ಇಲ್ಲಿ ವಿವಿಧ ರೀತಿಯ ಪಕ್ಷಿಗಳು, ಸುಮಾರು ಒಂದು 500-600 ನವಿಲುಗಳಿದೆ ಈ ಪ್ರದೇಶದ. ಕಿಂಗ್ ಫಿಶರ್ ಪಕ್ಷಿಗಳು, ಮರಕುಟುಕಗಳು, ಬೇರೆ ಬೇರೆ ಸುಮಾರು ಒಂದು 100ರಿಂದ 120 ಜಾತಿಯ ಪಕ್ಷಿಗಳು ಇಲ್ಲಿ ಬಂದು ನೆಲೆಸಿವೆ. ಈ ಪಕ್ಷಿಗಳು ಎಲ್ಲಿಂದ ಬಂದವು ನಮಗೆ ಗೊತ್ತಿಲ್ಲ, ಆದರೆ ಇಲ್ಲಿ ಆಶ್ರಯ ಪಡೀತಾ ಇದೆ. ಇಲ್ಲಿ ಅದು ಮೊಟ್ಟೆ ಇಟ್ಟು ಮರಿಗಳನ್ನು ಮಾಡಿ ಇಲ್ಲಿ ಹೋಗುತ್ತೆ. ಪ್ರತಿ ವರ್ಷ ಈ ವೃಂದಾವನ ಮಾಡಿದ ಮೇಲೆ, ಅದಕ್ಕೆ ಮುಂಚೆನೂ ಬರ್ತಾ ಇತ್ತು, ವೃಂದಾವನ ಮಾಡಿದ ಮೇಲೆ ಆಸ್ಟ್ರೇಲಿಯಾದಿಂದ ಒಂದು ಕೊಕ್ಕರೆ ಬರುತ್ತೆ. ಅದರ ಸಂಖ್ಯೆ ಜಾಸ್ತಿ ಆಯಿತು. ಆ ಸಂಖ್ಯೆ ಅಷ್ಟೇ ಅಲ್ಲದೆ ಬೇರೆ ಪ್ರಾಣಿಗಳ ಸಂಖ್ಯೆಯೂ ಜಾಸ್ತಿ ಆಗ್ತಾ ಬಂತು. ಪೈಥಾನ್ಗಳು ಇಲ್ಲಿ ಓಡಾಡೋದಕ್ಕೆ ಶುರುವಾಯಿತು. ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರವೇ ನಾಗದೇವರ ಒಂದು ಕ್ಷೇತ್ರ. ಅಂಥ ನಾಗದೇವರ ಈ ಕ್ಷೇತ್ರದಲ್ಲಿ ಹಾವುಗಳನ್ನು ಕೊಲ್ತಾ ಇದ್ರು. ಈಗ ಅವುಗಳಿಗೂ ಆಶ್ರಯ ತಾಣವಾದ ಸಾವಿರಾರು ಮಂಗಗಳು ಇಲ್ಲಿ ಆಶ್ರಯ ಪಡೆದ. ಈ ವೃಂದಾವನದಲ್ಲಿ ಹಾಕಿರುವಂಥ ಮರ ಗಿಡಗಳಲ್ಲಿ ನಾವು ಕೇವಲ ನಡೆದಾಡಿದರೆ ಸಾಕು, ನಮ್ಮ ಆರೋಗ್ಯ ಸುಧಾರಿಸುತ್ತೆ. ಮತ್ತು ಅದನ್ನು ಪ್ರಾಕ್ಟಿಕಲಲ್ಲಿ ಮಾಡಿ ತೋರಿಸಿದ್ದೀವಿ. ನಮ್ಮ ವೃಂದಾವನದ ಫಸ್ಟ್ ಫೇಸ್ ಏನಿದೆ, ಆ ಫೇಸಲ್ಲಿ ನೀವು ಓಡಾಡಿದ್ರೆ ಎಂಥ ಕಾಯಿಲೆ ಇರಲಿ ಅವನಿಗೆ ವಾಸಿ ಆಗುತ್ತೆ. ಆ ರೀತಿಯ ಒಂದು ಸ್ಥಳವನ್ನು ನಿರ್ಮಾಣವನ್ನು ಇಲ್ಲಿ ಮಾಡಲಾಗಿದೆ. ಈ ಒಂದು ಕಾಡು ಕಾರ್ಬನ್ ಪಾಯಿಂಟ್ಸ್ನ ಪ್ರಕೃತಿಗೆ ಕೊಡೋದಕ್ಕೆ ಶುರು ಮಾಡಿದೆ. ಈಗ ನಾವು ವೃಂದಾವನದಲ್ಲಿ ಹಾಕಿರುವಂಥ ಗಿಡಗಳು ಆಕ್ಸಿಜನ್ ಲೆವೆಲನ್ನು ಜಾಸ್ತಿ ಮಾಡ್ತಾವೆ, ಪ್ರಾಣವಾಯು ಹೆಚ್ಚು ಕೊಡ್ತಾ ಇದೆ. ಈ ಪ್ರಾಣವಾಯು ಮಧ್ಯದಲ್ಲಿ ನಾವು ಓಡಾಡಿದಾಗ ನಮ್ಮ ಆರೋಗ್ಯವು ಸುಧಾರಿಸುತ್ತೆ.